ರಾಜೀನಾಮೆ ಕೊಟ್ಟರೆ 2 ನಿಮಿಷದಲ್ಲಿ ತಗೋತೀನಿ ಅನ್ನೋದು ಇದು ಯಾವ ದೃಷ್ಟಿಯಲ್ಲಿ ತಾವು ನೋಡ್ತಿದ್ದೀರಿ ಇದನ್ನ? ಅದೊಂದು ಇಟ್ ಈಸ್ ದ ಅರೋಗನ್ಸ್ ಆಫ್ ಪವರ್. ನಮಗೆ ಇದು ಈ ಥರ ಒಂದು ಬ್ರೂಟ್ ಮೆಜಾರಿಟಿ ಇದೆ ಅನ್ನೋ ಒಂದು ಬಂಡತನ ಅದು ಅಷ್ಟು, ಅಲ್ಲಿಂದ ಮಾತು ಬರ್ತದೆ. ಬಟ್ ಅದಕ್ಕಿಂತ ಮುಂಚೆ ನಾನು ಹೇಳಬೇಕಾಗಿದ್ದು ಈ ಮಹಿಳೆಯರ ವಿಚಾರದಲ್ಲಿ. ಈ ಮಹಿಳೆಯರಿಗೆ ಆದ ಅನ್ಯಾಯದ ಬಗ್ಗೆ ಮಾತಾಡೋದಕ್ಕೆ ಯಾವ ರಾಜಕೀಯ ಪಕ್ಷಕ್ಕೂ ನೈತಿಕತೆ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಮಹಿಳೆಯರಿಗೆ ಅನ್ಯಾಯ ಮಾಡಿವೆ. ಈಗ 33% 50% ಅಂತ ಏನೇನು ಮಾತಾಡ್ತಿದ್ದಾರೆ ಅದನ್ನು ಅವರು ತಮ್ಮ ಪಕ್ಷದ ಒಳಗಡೆ ಪಾಲಿಸಿಲ್ಲ. ಮೊದಲು ಪಕ್ಷದೊಳಗೆ ಪಾಲಿಸಿ. ನೀವು 33% ಮಹಿಳೆಯರಿಗೆ ಬಿ ಫಾರ್ಮ್ ಕೊಡಿ, ಆಮೇಲೆ ಮುಂದೆ ಮಾತಾಡಿ ಕಾನೂನಿನ ವಿಚಾರದ ಬಗ್ಗೆ. ಇಲ್ಲಿ ಏನಾಗಿದೆ, ಈಗ ಒಂದು ಸ್ಥಾನ ಖಾಲಿ ಇದೆ ಕೊಟ್ಬಿಡ್ತೇವೆ ಅಂತ ಹೇಳಿ ಮಾತಾಡ್ತಿದ್ದಾರಲ್ಲ. ಒಂದು ಸ್ಥಾನ ಕೊಟ್ಟರೆ ಎಷ್ಟಾಗುತ್ತೆ? 3% ಆಗುತ್ತೆ. ಅದು ನೀವು ಮಾತಾಡ್ತಿದ್ದು 33%. ಇರೋ 6 ಜನ ಶಾಸಕರನ್ನ ಮಂತ್ರಿ ಮಾಡಿದ್ರು ಕೂಡ 15% ಆಗುತ್ತೆ ನಿಮ್ಮ ಲೆಕ್ಕದ ಪ್ರಕಾರ, ರಿಸರ್ವೇಷನ್ ವಿಚಾರ ಇತ್ಯಾದಿ ಮಾತಾಡಿದ್ರೆ ನೀವು. ಹೀಗಿರುವಾಗ ಇದೆಲ್ಲ ಬೇಡ, ಇವೆಲ್ಲ ಬೂಟಾಟಿಕೆ ಮಾತು ಬೇಡವೇ ಬೇಡ. ಮಹಿಳೆಗೆ ಅನ್ಯಾಯ ಮಾಡಿದಿರಿ, ಗಾಯತ್ರಿ ಶಾಂತೇಗೌಡರ ಹೆಸರನ್ನು ಹಾಕಿ ಆಮೇಲೆ ತೆಗೆದು ಅದು ಮತ್ತೆ ಅಂಗೈ ತೋರಿಸಿ ಅವಲಕ್ಷಣ. ಎಂಥ ಅವಮಾನ ಪಾಪ ಮಹಿಳೆಗೆ. ಆಮೇಲೆ ಕೊಡೋ ಕಾರಣ ಏನು? ಇಲ್ಲ ಅವರು ಇನ್ನೂ ಪ್ರಮಾಣ ತೊಗೊಂಡಿಲ್ಲ MLC ಆಗಿ, ಅದಕ್ಕೋಸ್ಕರ ಟೆಕ್ನಿಕಾಲಿಟಿ ಬರ್ತದೆ, ಅದಾಗದೇ ಇದು ಮಂತ್ರಿ ಸ್ಥಾನ ತೊಗೊಳಕ್ಕಾಗೋದಿಲ್ಲ ಅಂತ. ಆ ಥರ ಕಾನೂನು ಇಲ್ಲವೇ ಇಲ್ಲ ರಾದವ್ರೆ, ಆ ಥರ ಕಾನೂನು ಇಲ್ಲವೇ ಇಲ್ಲ. ಯಾರೋ ಒಬ್ಬ ಎಲ್ಲೋ UGC ಚೇರ್ಮನ್ ಆಗಿದ್ದಂತ ಮನಮೋಹನ್ ಸಿಂಗ್ ಕರ್ಕೊಂಬಂದು ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ರು ನರಸಿಂಹರಾವ್. 6 ತಿಂಗಳು ಟೈಮ್ ಇರ್ತದೆ. 6 ತಿಂಗಳು ಟೈಮ್ ಇರ್ತದೆ. ಏನು ಮಂತ್ರಿ ಮಾಡಕ್ಕೆ ಇವೆಲ್ಲ ಕಾಗಕ್ಕ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. ಮಂಕಾಳು ವೈದ್ಯ SS ಮಲ್ಲಿಕಾರ್ಜುನ ಮಿಸ್ಟೇಕ್ ರೀ ಸರ್. ಅದೇ ಮಲ್ಲಿಕಾರ್ಜುನ ಬರೆಯಕ್ಕೆ ಹೋಗಿ ಮಂಕಾಳು ವೈದ್ಯ ಅಂತ ಬರೆದ್ಬಿಟ್ಟಿದ್ದಾರೆ. ಏನ್ ಸರ್ ಇದು? ಅಲ್ಲ ರೀ ಸರ್, ಇವ್ರು 1ನೇ ಕ್ಲಾಸ್ ಮಕ್ಕಳು ನೋಡ್ರಿ ಟೈಪ್ ಮಾಡೋರು. ಸುರ್ಜೇವಾಲಾ ಅವರು ಮತ್ತೆ ವೇಣುಗೋಪಾಲ್ ಅವ್ರು ಏನ್ ಟೈಪ್ ಮಾಡಿಸ್ಕೊಂಡ್ ಬಂದಾರಲ್ಲ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳು. ಅಲ್ಲ ರೀ, ಉತ್ತರ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ತುಂಬಾ ದೊಡ್ಡ ಜಿಲ್ಲೆ. ಈಗ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ನಾಳೆ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗ್ಬಹುದು. ಅಲ್ಲಿ ಕರಾವಳಿ ಇದೆ, ಬಯಲುಸೀಮೆ ಇದೆ, 2 ಇದೆ. ಮಲೆನಾಡು ಮತ್ತೆ ಪಶ್ಚಿಮ ಘಟ್ಟಗಳು ಇರುವಂತಹ ದೊಡ್ಡ ಜಿಲ್ಲೆ. ಈಗ ನೋಡಿ, ಗುಡ್ಡ ಕುಸಿತಗಳು ಮತ್ತು ಭೂಕುಸಿತಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುವಂತಹ ಒಂದು ಜಿಲ್ಲೆ. ಆ ಜಿಲ್ಲೆಗೆ ಒಂದು ಪ್ರಾತಿನಿಧ್ಯ ಕೊಡಬೇಕು. ಪಾಪ ಅವರು ಮೀನುಗಾರರ ಒಂದು ಸಮುದಾಯದಿಂದ ಬರುವಂಥವ್ರು, ಅಂಥವ್ರು ವಾಯ್ಸ್ಲೆಸ್ ಪೀಪಲ್ ಅವರು. ಅಂಥವ್ರಿಗೆ ಒಂದು ನೀವು ಧ್ವನಿಯಾಗಿ ಅಂಥವ್ರಿಗೊಂದು ಪ್ರಾತಿನಿಧ್ಯ ಕೊಡೋದು ಬಿಟ್ಟು ನೀವು ಎಲ್ಲಾನು ಇವ್ರಿಗೆ ಮಗ, ಹೆಂಡತಿ, ತಂದೆ, ಗಂಡ, ಮನೆಯಾಗಿರೋ ಎಲ್ಲ ಸಂಸಾರ ಎಲ್ಲರಿಗೂ ಪವರ್ ಬೇಕು. ಪವರ್ ಇಲ್ದೇ ಇರೋರ್ಗೆ ಒಂದು ಪವರ್ ಕೊಡಕ್ ನಿಮ್ಗೆ ಯೋಗ್ಯತೆ ಇಲ್ಲ. ವೈದ್ಯ ಅದನ್ನ ಹೇಳಿದ್ರೆ ನನಗೆ ನಿನ್ನೆ ಒಂದು ಚಾನೆಲ್ ಮಾತಾಡುವಾಗ, ಇಲ್ಲ ನಾವು ಅನಿವಾರ್ಯ ಅಲ್ವಲ್ಲ ಕಾಂಗ್ರೆಸ್ ಪಕ್ಷಕ್ಕೆ, ಮಲ್ಲಿಕಾರ್ಜುನ ಅವರು ಅನಿವಾರ್ಯ ಹೀಗಾಗಿ ಅವ್ರು ಕೊಟ್ಬಿಟ್ಟಿದ್ದಾರೆ ಅಂತ. ಅದರ ಅರ್ಥ ಏನು? ನಾಳೆ ನಮ್ಮ ಕರಾವಳಿ ಭಾಗದ ಮೀನುಗಾರರೆಲ್ಲ ತೀರ್ಮಾನ ಮಾಡ್ತಾರೆ, ನಾಳೆ ಕಾಂಗ್ರೆಸ್ ಪಾರ್ಟಿಗೆ ನಾವು ವೋಟ್ ಹಾಕಲ್ಲ ಅಂತ ಹೇಳಿ. ನಡೀತದ ಇವ್ರಿಗೆ? ಎಲ್ಲೋ ಈ 140 ಶಾಸಕ ಸ್ಥಾನ ಬಂದಿದ್ದೇ ಇವ್ರಿಗೆ ಸ್ವಲ್ಪ ಉಡಾಫೆ ಬುದ್ಧಿ ಬಂತೇನೋ ಗೊತ್ತಿಲ್ಲ. ಆಮೇಲೆ ಇದ್ರ ಆಚೆ ಉಮೇಶ್ ಲೆಟ್ ಮಿ ಕಂಪ್ಲೀಟ್. ಅದ್ರ ಆಚೆ ಏನಾಗಿದೆ, ಈ ಒಂದು ಸಂಪುಟ ರಚನೆ ಮಾಡಬೇಕಾದ್ರೆ 2 ತಿಂಗಳು ಟೈಮ್ ತಗೊಂಡ್ರು. 2ನೇ ಸುತ್ತಿನ ಸಂಪುಟ ರಚನೆ ಮಾಡಬೇಕಾದ್ರೆ DK ಶಿವಕುಮಾರ್, ಸಿದ್ದರಾಮಯ್ಯ ಮತ್ತು ಪಾರ್ಟಿ ಹೈಕಮಾಂಡ್ ಇವರೆಲ್ಲ ಸೇರಿ ಏನು ತೀರ್ಮಾನ ತಗೊಂಡ್ರು ಅದೇನಾಗಬೇಕಾಗಿತ್ತು? ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ರಿಸಲ್ಟ್? ಎಲ್ಲರೂ ಸಮಾಧಾನವಾಗಿರಬೇಕಾಗಿತ್ತು. 3 ನಾಯಕರು 3 ಬಣಗಳು ಸಮಾಧಾನವಾಗಿ ಒಂದು ಕನ್ಸೆನ್ಸಸ್, ಸರ್ವಸಮ್ಮತಿ ಒಂದು ಪಟ್ಟಿ ಬರಬೇಕಾಗಿತ್ತು. ಹಾಗಾದ್ರೆ ನಾವು ಮಾತಾಡ್ತಾನೆ ಇರಲಿಲ್ಲ. ನಾವೇನು ಊಹೆ ಮಾಡ್ಕೊಂಡು ಮಾತಾಡ್ತಾ ಇಲ್ಲ ಇದನ್ನು ಇರ್ಷಾದವರೇ. ಇದನ್ನು ನಾವೇನು ಹಾಗೆ ಹೀಗೆ ಅಂತ ಬಲ್ಲ ಮೂಲಗಳ ಪ್ರಕಾರ ಮಾತಾಡ್ತಾ ಇಲ್ಲ. ನಿಮ್ಮ ನಾಯಕರುಗಳೇ ಬಂದು ದಿನೇಶ್ ಗುಂಡೂರಾವ್ ಥರದವರು, ಯಶವಂತರಾವ್ ಗೌಡ ಪಾಟೀಲ್ ಥರದೊಂದು, ಬೇಲೂರು ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ, ಒಬ್ಬರ ಇಬ್ಬರ ಎಲ್ಲರೂ ಬಂದು ಬಹಿರಂಗವಾಗಿ ಮಾತಾಡ್ತಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಕೂಡ ಸಮಾಧಾನದಲ್ಲಿ ಇಲ್ಲ, DK ಶಿವಕುಮಾರ್ಗೂ ಕೂಡ ಸಮಾಧಾನ ಇಲ್ಲ, ಹೈಕಮಾಂಡ್ ಕೂಡ ಗೊತ್ತಿಲ್ಲ ಅವರ ವಿಚಾರ ಏನಿದೆಯೋ ಅಂತ. ಈ ಕಡೆ ನೋಡಿದ್ರೆ ಜನಕ್ಕೂ ಕೂಡ ಒಂದು ಗೊಂದಲ. ಈ ರೀತಿ ಒಂದು ದೊಡ್ಡ ಗೊಂದಲವನ್ನು ಹುಟ್ಟಿಸಿ ನೀವು ಮುಂದಿನ ದಿನಗಳಲ್ಲಿ ಅಂದರೆ ಏನು? ಎಲ್ಲಿಂದ ಯಾವ ಮುಂದಿನ ದಿನಗಳವು? ಒಂದು ತೀರ್ಮಾನ, ಒಂದು ಸಂಪುಟ ಪಟ್ಟಿಯನ್ನು ಕೂಡ ಮ್ಯಾನೇಜ್ ಮಾಡೋಕ್ಕಾಗೋದಿಲ್ಲ ನಿಮಗೆ. ಅದರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತೀರಿ, ಮತ್ತೊಂದೇನೋ ಕಾರಣ ಹೇಳ್ತೀರಿ. ಎಷ್ಟು 20 ಜನ ಇದು ಸಂಪುಟ ಪಟ್ಟಿ ಸರ್. ಲೋಕಭವನದಲ್ಲಿ 20 ಚೇರ್ ಹಾಕಿ 1 ಚೇರ್ ತೆಗಿತಾರೆ. ಎಂತ ಅವಮಾನ ನೀವು! ಅಲ್ಲ, ಇದು ಆಪ್ಟಿಕ್ಸ್ ಆಗಿದೆ. ಜನಕ್ಕೆ ಏನು ಯಾವ ಥರ ಕಾಣ್ತದೆ ಇದು? ಇನ್ನೊಂದು 2-3 ಆಭಾಸಗಳ ಬಗ್ಗೆ ಹೇಳ್ಬಿಡ್ತೇನೆ ನಾನು. ಒಂದು ನಮಗೆಲ್ಲ ಜ್ಞಾಪಕ ಇದೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಹೇಳಿದ್ರು ಅವ್ರ ಮುಖ್ಯಮಂತ್ರಿ ಸ್ಥಾನಕ್ಕೆ ಅವ್ರ ಹೆಸರು ಪ್ರಸ್ತಾಪ ಆದಾಗ, ನಾನು ದಲಿತ ಅಂತ ನನ್ನ ಮುಖ್ಯಮಂತ್ರಿ ಮಾಡಬೇಡಿ, ನಾನು ದಲಿತ ಅನ್ನೋ ಕಾರಣ ನನ್ನ ಮುಖ್ಯಮಂತ್ರಿ ಮಾಡಬೇಡಿ ಅಂತ ಹೇಳಿದ್ರು. ಇವತ್ತು ದಿನೇಶ್ ಗುಂಡೂರಾವ್ ಏನು ಹೇಳ್ತಾರೆ, ಬ್ರಾಹ್ಮಣ ಸಮುದಾಯಕ್ಕೆ ಅನ್ಯಾಯ ಆಗಿದೆ, ನಾನು ಬ್ರಾಹ್ಮಣ ನನ್ನ ಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಇದು ಮೊದಲಿದ ಸೈದ್ಧಾಂತಿಕ ಆಭಾಸ. ಆಮೇಲೆ ನಾಗೇಂದ್ರ, ಇನ್ನೂ ತನಿಖೆ ನಡೀತಾ ಇದೆ, ಅದು ಭ್ರಷ್ಟಾಚಾರ ಆರೋಪ ಅಲ್ಲ, ಅದು ನೇರ ಕಳುವಾಗಿದೆ ಹಣ.
ಮುಖ್ಯಮಂತ್ರಿಗಳ ಸದನದಲ್ಲಿ ಆನ್ ರೆಕಾರ್ಡ್ ಆಗಿದೆ. ಅವ್ರನ್ನ ಮತ್ತೆ ಕರ್ಕೊಂಡ್ ಬರ್ತೀರಿ. ಆಮೇಲೆ ಇಲ್ಲಿ ಜಮೀರ್ ವಿಚಾರದಲ್ಲಿ ಮಲ್ಲಿಕಾರ್ಜುನ ಕುಟುಂಬದ ವಿರುದ್ಧ ರಾಜಕಾರಣ ಮಾಡಿದ ಅನೇಕ ಆಪಾದನೆಗಳನ್ನ ಹೊತ್ತಂತ ಜಮೀರ್ ಅವರನ್ನು ಒಳಗೆ ತಗೊಂಡ್ಬರ್ತೀರಿ. ಮಲ್ಲಿಕಾರ್ಜುನ ಅವ್ರಿಗೂ ಸ್ಥಾನ ಕೊಡ್ತೀರಿ. ವಾಟ್ ಈಸ್ ಯುವರ್ ಸ್ಟ್ಯಾಂಡ್? ಈ ಕಾಂಗ್ರೆಸ್ ಪಕ್ಷದ ಸ್ಟ್ಯಾಂಡ್ ಏನು? ಯಾರ ಪರವಾಗಿದ್ದೀರಿ ನೀವು? ಏನನ್ನ ಮಾಡ್ತಿದ್ದೀರಿ? ಕೊನೆಗೆ ಇವ್ರ ಗೋಳಾಟದಲ್ಲಿ ಇರೋ ಒಂದು ಸ್ಥಾನವನ್ನು ನನಗೆ ಕೊಡು, ನಿನಗೆ ಕೊಡು ಅಂತ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಮತ್ತೊಬ್ರು ಕೇಳ್ತಿದ್ದಾರೆ. ಇವರೆಲ್ಲ ಕೇಳುವಾಗ ಮಹಿಳೆಯರನ್ನ ಯಾರು ಕೇಳೋರು? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವುಮೆನ್ ಶುಡ್ ಸಪೋರ್ಟ್ ದಿಸ್ ಕೈಂಡ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ವೈ ದೇ ಶುಡ್ ಸಪೋರ್ಟ್? ಈಗ ಒಂದೇ ಒಂದು ಸ್ಥಾನ ಕೊಡೋದು ಅದೇನು? ಏನು ಕೊಡ್ತೀರಿ? ಕೊಟ್ರೆ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆನಾ ಕೊಡಿ. ಆಗೋದು ಒಂದೇ ಒಂದು ಸ್ಥಾನ ಕೊಡಿ, ಗೃಹ ಮಂತ್ರಿ ಮಾಡಿ, ಮಹಿಳೆ ಗೃಹ ಮಂತ್ರಿ ಮಾಡಿ ನೋಡೋಣ. ಅಷ್ಟು ತಾಕತ್ತಿದೆ, ಅಷ್ಟು ನಿಮಗೆ ಮನೆಯಲ್ಲಿ ನಾವೇ ಗೃಹ ಮಂತ್ರಿಗಳು ಸರ್. ಮನ್ಯಾಗ ಅಡಿಗೆ ಏನು ಮಾಡ್ಬೇಕು, ಮನೆಯಲ್ಲಿ ರೇಷನ್ ಏನ್ ತರಬೇಕು, ಮನೆಯಲ್ಲಿ ಕೆಲಸದವ್ರಿಗೆ ಏನ್ ಕೊಡ್ಬೇಕು, ಮನೆಯಲ್ಲಿ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ಪ್ರತಿಯೊಂದು ಗಂಡನಿಗೆ ದಿನ ಎಷ್ಟು ರೊಕ್ಕ ಕೊಟ್ಟು ಕಳಿಸ್ಬೇಕು ಎಲ್ಲ ಡಿಸೈಡ್ ಮಾಡೋರು ನಾವು. ಇಡೀ ಮನೆತನ ನಡೆಸೋರು ನಾವು, ಮನೆತನ ನಡೆಸೋರು ಸರ್ ನಾವು. ಗೃಹ ಮಂತ್ರಿ ಯಾಕೆ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡು ಮನೆಯಲ್ಲಿ ಕೆಲಸ ಮಾಡಿ ಆಫೀಸ್ ಬಂದು ಆಫೀಸ್ನು ನೋಡ್ಕೊತೀವಿ ನಾವು. ಮಲ್ಟಿ ಟಾಸ್ಕಿಂಗ್ ಇದು ಕೆಲಸ ಮಾಡುವಂತ ಹೆಣ್ಮಕ್ಳು ನೀವು ಅವ್ರನ್ನ ಒಂದೇ ಸ್ಥಾನ ಖಾಲಿ ಬಿಟ್ಟಿ ಒಂದೇ ಅಂದ್ರೆ ಇಷ್ಟು ಅಬ್ಸಲ್ಯೂಟ್ಲಿ ಯು ಶುಡ್ ಬಿ ಆಂಗ್ರಿ. ನಿಮ್ಮ ಇರ್ಷಾದ್ ಹೇಳ್ತಾರಲ್ಲ, ನಾವು ನಮಗೆ ಒಂದು ಏನದು ಮಹಿಳಾ ಸಬಲೀಕರಣದ ಬಗ್ಗೆ ಬದ್ಧತೆ ಇದೆ. ಸಬಲೀಕರಣ ಮಾತಾಡ್ತಾರೆ ನಾವು, ಅವ್ರ ವೈಯಕ್ತಿಕ ಹೇಳ್ತಾ ಇಲ್ಲ ನಾನು, ಪಕ್ಷದ ಡಿಫೆನ್ಸ್ ಹೇಳ್ತಾ ಇದ್ದೇನೆ ನಾನು. ಸಬಲೀಕರಣದ ಬಗ್ಗೆ ಮಾತಾಡ್ತಾ ಇಲ್ಲ ನಾವು. ಅಧಿಕಾರದಲ್ಲಿ ಸಮಪಾಲು, ಅಧಿಕಾರದಲ್ಲಿ ಪಾಲುದಾರಿಕೆ ಬಗ್ಗೆ ಮಾತಾಡ್ತಿದ್ದೇವೆ. ಪ್ರಜಾಪ್ರಭುತ್ವ ವಿರೋಧಿ ಸರ್ ಇವರು. ಪ್ರಜಾಪ್ರಭುತ್ವ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೆ ಏನ್ರಿ ಸರ್? ಇಂದಿರಾ ಗಾಂಧಿ ಅಂತ ಟಾಲೆಸ್ಟ್ ಲೀಡರ್, ಸೋನಿಯಾ ಗಾಂಧಿ ಎಂತಹ ಅವರು ನೋಡಿ PM ಪೋಸ್ಟ್ ಬಂದ್ರು ಕೂಡ PM ಪೋಸ್ಟ್ ಅನ್ನ ಅವ್ರು ಇಟ್ಕೊಳ್ಳಿಲ್ಲ, ಬಿಟ್ರು. ಈಗಲೂ ಕೂಡ ಅವ್ರೇನ್ ತುಂಬಾ ದೊಡ್ಡ ಏನು ಅನುಭವಿಸ್ತಾ ಇಲ್ಲ, ಆದ್ರೂ ಕೂಡ ಅಂತ ಒಬ್ಬ ಲೀಡರ್ ನ ನಾಯಕತ್ವದಲ್ಲಿ ಇರುವಂತ ಈ ಪಕ್ಷ ಒಬ್ಬ ಹೆಣ್ಮಗಳ ವಿಚಾರ ಅಲ್ಲ ಇವರೆಲ್ಲ ನೋಡಲ್ ಸರಿ. ಹೈಕಮಾಂಡ್ ಅವ್ರಿಗೆ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಲ್ಪನೆ ಇದೆಯಾ ಇಲ್ಲ? ಇದ್ರ ಜೊತೆಗೆ ಎಂತ ಬ್ಯಾಡ್ ಆಪ್ಟಿಕ್ಸ್ ಆಗಿದೆ ಅಂತ ಕೇಳಿ ಇಲ್ಲಿ ಇವತ್ತು ಬೆಳಗ್ಗೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಪೋಸ್ಟ್ ಮಾಡ್ತಾರೆ, ತಮ್ಮ ಪತಿಗೆ ಆದಂತ ಅನ್ಯಾಯದ ಬಗ್ಗೆ ಟಬ್ಬೂರ್ ಅವರು ಪೋಸ್ಟ್ ಮಾಡ್ತಾರೆ. ಒಬ್ಬ ಮಹಿಳೆಯಾಗಿ ಅವ್ರು ಹೇಳೋದಿಲ್ಲ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ. ಅವರೊಬ್ಬ ಮಹಿಳೆ, ಮೊದಲು ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಅವ್ರು ಹೇಳೋದಿಲ್ಲ. ಇವರದ್ದ ಮಾಜಿ ಅಧ್ಯಕ್ಷರು ದಿನೇಶ್ ಗುಂಡೂರಾವ್ ಮಹಿಳೆಗೆ ಅನ್ಯಾಯ ಆಗಿದೆ ಅಂತ ಮೊದಲು ಹೇಳೋದಿಲ್ಲ, ತನ್ನ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ಹಿರಿಯರಾದಂತ TB ಜಯಚಂದ್ರ ನಾನು ಇಷ್ಟು ವರ್ಷ ರಾಜಕಾರಣದಲ್ಲಿ ಅಂತ ಹೇಳ್ಕೊಳ್ತಾರೆ, ಖರ್ಗೆ ನಂತರ ನಾನೇ ಅಂತ. ಅವ್ರು ಹೇಳೋದಿಲ್ಲ, ಯಾರು ಹೇಳೋದಿಲ್ಲ ಮಹಿಳೆಯರ ಬಗ್ಗೆ, ಮಹಿಳೆಯರ ಅನ್ಯಾಯ ಆಗಿದೆ ಅಂತ. ಕೇವಲ ತಮ್ಮ ಸ್ವಂತದ ಅನ್ಯಾಯದ ಬಗ್ಗೆ ಮಾತಾಡ್ತಾರೆ. ಅಷ್ಟು ಗೌಣವಾಗಿ ಬಿಟ್ಟಿದ್ದಾರೆ ಮಹಿಳೆಯರು ಅಂತ.